ಇನ್ನು ಯುದ್ಧವು ಆರಂಭವಾಗುವ ಮೊದಲು ನೀನಲ್ಲಿಗೆ ಹೋಗಿ ದುಡುಕಿದುದು ಏನೇನೂ ಸರಿಯಲ್ಲ. ಸಮ್ರಾಟನೆಂಬವನು ಛತ್ರ ಚಾಮರಗಳೆಂದೊಪ್ಪಿ ನಿಂತಾಗ ಇತರರು ಅವನನ್ನು ಗೌರವಿಸಬೇಕಾದುದು ಪದ್ಧತಿ. ಗೌರವಕ್ಕೆ ಆ ಸಮ್ರಾಟನು ಅಯೋಗ್ಯನೇ ಆಗಿದ್ದರೆ ತತ್ಕ್ಷಣವೇ ನಿಷೇಧವನ್ನು ಸೂಚಿಸಬೇಕು. ನಾವು ಚಕ್ರವರ್ತಿಗಳ ಮನೆತನದಲ್ಲಿ ಜನ್ಮಗ್ರಹಣ ಮಾಡಿದವರು. ಇನ್ನೊಬ್ಬನನ್ನು ಸಮ್ರಾಟನೆಂದೇ ನಾವು ಗೌರವಿಸಿದೆವಾದರೆ ನಮ್ಮ ಚಕ್ರವರ್ತಿತ್ವವು ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಅಂತಹ ಸಂದರ್ಭದಲ್ಲಿ ಬೀಳ್ಗೊಡೆಯನ್ನು ಬಿಟ್ಟು ಉಭಯ ಚಕ್ರವರ್ತಿಗಳು ಗೌರವವನ್ನಿತ್ತು ಪಡೆದು ಆಧರಿಸಿಕೊಳ್ಳಲ್ಪಡಬಹುದು. ನಾವು ನಮ್ಮ ಗೌರವ ಚಿಹ್ನವನ್ನು ಹಿಡಿಸಿಕೊಳ್ಳದಿರುವಾಗ ರಾವಣನು ಅದಕ್ಕಾಗಿ ಅವನ್ನು ಹಿಡಿಸಿಕೊಂಡು ನಮ್ಮೆದುರು ದೂರದಲ್ಲಾದರೂ ನಿಂತನು. ಮೇಲಾಗಿ ನಾವು ಅದನ್ನು ನೋಡಬೇಕೆಂತಲೂ ನೋಡಿ ಏನು ಮಾಡುತ್ತೇವಂತಲೂ ಆತನು ನಿರೀಕ್ಷಿಸಿದ್ದಿರಬೇಕು. ಆದುದರಿಂದ ಆ ರಾಜನೀತಿಯ ಕಟ್ಟಳೆಯಂತೆ ಅದನ್ನು ನೋಡಿದಾಕ್ಷಣವೇ ನಾವು ನಿಷೇಧವನ್ನು ಆ ರೀತಿ ಸೂಚಿಸಿದ್ದಾಗಿದೆ. ಆದರೆ ನೀನು ಮಾತ್ರ ದುಡುಕಿ ನಮ್ಮನ್ನು ಗೊಂದಲದಲ್ಲಿ ಕೆಡಗಿದೆ. ಇನ್ನೆಂತೂ ಕಪಿರಾಜನಾದ ನೀನು ನಿನ್ನ ರಾಜಮರ್ಯಾದೆಗೆ ಯಾವ ಕೊರತೆಯೂ ಬಾರದಂತೆ ಎಚ್ಚರದಿಂದ ವರ್ತಿಸುತ್ತಿರಬೇಕು. ನೀನೇ ನಮ್ಮೆಲ್ಲರ ಜೀವವು. ನೀನಿಲ್ಲದೆ ನಾವೆಲ್ಲರೂ ಮತ್ತೆ ಹೇಗಿರಬಹುದು? ನಿನ್ನನ್ನು ರಕ್ಷಿಸಿಕೊಳ್ಳಬೇಕಾದುದು ನಮ್ಮೆಲ್ಲರ ಕರ್ತವ್ಯವು. ಅದಕ್ಕಾಗಿ ಇಷ್ಟನ್ನೂ ನಿನಗೆ ತಿಳಿಯ ಹೇಳಬೇಕಾಗಿ ಬಂತು. ಅನ್ಯಥಾ ಭಾವಿಸಬೇಡ ಎಂದು ನುಡಿದನು. ಸುಗ್ರೀವನು ತನ್ನ ಅವಸರದ ಆ ಕೃತ್ಯಕ್ಕೆ ನಾಚಿ ತಲೆಯನ್ನು ತಗ್ಗಿಸಿದನು. ದಶಕಂಠನು ಮೊದಲ ಬಾರಿಗೆ ತನಗೊದಗಿದ ಈ ಅಪಮಾನದಿಂದ ನಾಚಿ ಮತ್ತೆ ಅದರಿಂದಲೇ ಕೆರಳಿದನು. ಇನ್ನು ರಾಮನ ಕುರಿತು ಅನ್ಯಥಾ ಭಾವನೆಯಲ್ಲವೆಂದು ಯುದ್ಧವೇ ನಿಶ್ಚಯವೆಂದೂ ಬಗೆದನು. ಪ್ರಹಸ್ತಾದಿಗಳಿಗೂ ಇಲ್ಲಿಯವರೆಗೂ ಯುದ್ಧ ಕೊನೆಯ ಆಸೆಯು ಪೂರ್ಣವಾಗಿ ಕಡಿದೇ ಹೋಯಿತು. ಶ್ರೀರಾಮನು ಕಾಣುವಂತೆ ಛತ್ರ ಹಿಡಿಸಿಕೊಂಡು ಮೇಲೆ ನಿಂತುದೇ ಬೇಡವಾಗಿತ್ತು. ಅದರ ಯೋಚನೆಯೂ ಕೂಡ ಬಾರದೆಯೇ ಹೀಗೂ ಆಯಿತು. ಒಟ್ಟಿನಲ್ಲಿ ಅದೃಷ್ಟವಾದ ಶಕ್ತಿಯು ಯುದ್ಧವನ್ನೇ ಬಲಪಡಿಸುತ್ತದೆಂದ ಮೇಲೆ ಇನ್ನದರಿಂದ ಖಂಡಿತವಾಗಿ ವಿಮೋಚನೆ ಇಲ್ಲವೆಂದು ಮುಖ್ಯಮಂತ್ರಿಯು ನಿರ್ಧರಿಸಿದನು. ನಾಗರಿಕರು ತಮ್ಮ ಸಾರ್ವಭೌಮನ ಛತ್ರಭಂಗವನ್ನು ಸುಗ್ರೀವನಿಂದಾದ ಆ ಅವಮಾನವನ್ನು ನೋಡಿ ಕೇಳಿ ಇನ್ನು ಲಂಕೆಯ ಸರ್ವನಾಶವಾದಂತೆ ಎಂದು ಮರುಗತೊಡಗಿದರು. ಇಂದ್ರಜಿತುವು ಈಗಲೇ ಸುವೇಲಾದ್ರಿಯನ್ನು ಭಸ್ಮ ಮಾಡಬೇಕೆಂದು ಸೂಚಿಸಿದನು. ಆದರೆ ಪ್ರಹಸ್ತನು ಆಕ್ಷೇಪಿಸಿದನು. ರಾವಣನು ಅಪಮಾನದ ನೋವಿನಿಂದ ಏನನ್ನೂ ಆಡಲಾರದಾದನು. ಮಹಾರಾಣಿ ಮಂಡೋದರಿಯು ಖಿನ್ನಳಾಗಿ ತನ್ನ ಪತಿಯನ್ನು ಕರೆದೊಯ್ದು ಉಪಚರಿಸಿದಳು. ಆದರೂ ಯಾವ ಮಾತನ್ನೂ ಆಡದೆ, ಆಡಲು ಅವಕಾಶವನ್ನೂ ಕೊಡದೆ ದಶಗ್ರೀವನು ನಿಸ್ತೇಜನಾಗಿದ್ದನು. ಸ್ವರ್ಗ ಭಾಗ್ಯವನ್ನು ಮೀರಿಸುವ ಸ್ವರ್ಣಲಂಕೆಯ ಸಾರ್ವಭೌಮನ ಬೆಳಗೊಡೆಯು ಖಂಡಿಸಲ್ಪಟ್ಟು ಮಕುಟ ಹರಣವಾದಾಗ ಆ ಸಮ್ರಾಟನು ಅದನ್ನು ಸಹಿಸುವುದಾದರೂ ಹೇಗೆ? ಶೂರ್ಪನಖೆಯ ಮಾನಭಂಗವನ್ನು ರಾಜಕೀಯಕ್ಕಾಗಿ ಹಿರಿದುಗೊಳಿಸಿದ್ದ ರಾವಣನಿಗೆ ಈಗ ನಿಜವಾಗಿ ತನ್ನ ಅಪಮಾನವೇ ಅದಕ್ಕೂ ಹೆಚ್ಚಾಗಿ ಸಂಭವಿಸಿ ಹೋಯಿತು. ತಂಗಿಯ ಮೂಗಿ ಹೋದ ಮೇಲೆ ನಾವಿದ್ದು ಫಲವಿದೆಯೇ ಎಂದು ಬೊಬ್ಬಿಡುತ್ತಿದ್ದ ರಾವಣನು ಅದರ ಸೇಡು ತೀರಿಸಲೆಂದೇ ಸೀತಾಪಾರವನ್ನು ಮಾಡಿದ್ದನು. ಈಗ ಅದೇ ನಿಮಿತ್ತದಿಂದ ತನಗೊದಗಿ ಬಂದ ಈ ಮಾನಹಾನಿಯ ದೆಸೆಯಿಂದ ಯಾವ ಮಾತನ್ನೂ ಆಡದಷ್ಟು ಕುಗ್ಗಿ ಹೋದನು. ಇನ್ನೊಬ್ಬನ ಹೆಂಡತಿಯನ್ನು ಕದ್ದೇ ಇದ್ದ ಮರ್ಯಾದೆಯನ್ನು ಕಳೆದುಕೊಂಡ ಮೇಲೆ ಅದಕ್ಕೂ ಹೆಚ್ಚಿನ ಮಾನಭಂಗವು ಬೇರೆ ಇದೆಯೇ? ಸೀತೆಯನ್ನು ತಂದು ರಾಮನನ್ನು ಅವಮಾನಿಸಿದ್ದೇನೆಂದು ಹೇಳುತ್ತಿರುದ್ದವನು ಈಗ ಆ ಸೀತಾಪತಿಯಾದ ಶ್ರೀರಾಮನೆಂದಲೇ ಪ್ರತ್ಯಕ್ಷವಾಗಿ ತನ್ನ ಊರಿನಲ್ಲಿ, ತನ್ನ ಅರಮನೆಯಲ್ಲಿ, ತನ್ನವರೆಲ್ಲರ ಸಮಕ್ಷ ಹೀಗೆ ಅವಮಾನಿತನಾಗಬೇಕಾಗಿ ಬಂತು. ಹೆರವರ ಮಾನ ತೆಗೆಯಲು ಹೊರಟು ತನ್ನದನ್ನೇ ಕಳೆದುಕೊಳ್ಳುವ ಅಲ್ಪಬುದ್ಧಿಯ ಪರಿಣಾಮವಿದಲ್ಲದೆ ಬೇರೆಯಲ್ಲ. ಮಹಾರಾಜ್ಞಿಯು ತಾನೇ ಪೂಜಾ ಪರಿಕರಗಳನ್ನು ಎತ್ತಿಕೊಂಡು ಉಪಾಸನಾ ಕ್ಷೇತ್ರಕ್ಕೆ ನಡೆದು ಅಲ್ಲಿ ಪರಮಶಿವನನ್ನು ಪಾರ್ವತಿಯನ್ನು ಅರ್ಚಿಸಿ ಪ್ರಾರ್ಥಿಸತೊಡಗಿದಳು. ಹಾಗೆ ಪ್ರಾರ್ಥಿಸುತ್ತಾ ಸೀತೆಯ ಕುರಿತು ಅವಳ ಮನಸ್ಸು ಬಹುವಾಗಿ ನೊಂದು ಹೋಯಿತು. ಕೇವಲ ತನ್ನ ಪತಿಯ ಅಕೃತ್ಯದಿಂದಾಗಿ ಆ ಸಾಧ್ವಿಯು ಹೀಗೆ ಸಂಕಟದಲ್ಲಿದ್ದು ನವೇ ಬೇಕಾಯಿತೆಂದು ಅದನ್ನೇ ಎಣಿಸಿ ಮರುಗಿದಳು. ಜಾನಕಿಯ ಮೇಲಿನ ಅನುಕಂಪವು ಮಂಡೋದರಿಗೆ ಸ್ವಭಾವ ಸಹಜವಾದುದು. ಆಕೆಯ ಬಿಡುಗಡೆಯಾಗಬಾರದೆಂದು ಅವಳು ಯಾವ ವಿಧದಿಂದಲೂ ಎಣಿಸಲಾರಳು. ಬಿಡುಗಡೆಯಾಗುವುದಾದರೆ ತನ್ನ ಪತಿಯು ತಪ್ಪನ್ನೊಪ್ಪಿಕೊಂಡು ಶ್ರೀರಾಮನಿಗೆ ಶರಣಾಗತನಾಗಿ ಆಕೆಯನ್ನು ಒಪ್ಪಿಸಿಕೊಡಬೇಕು. ಇಲ್ಲವಾದರೆ ತನ್ನ ಪತಿಯ ಅವಸಾನವಾಗಿಯೇ ಸೀತೆಯ ಬಿಡುಗಡೆಯು. ಒಪ್ಪಿಸಿಕೊಡಲು ರಾವಣನು ಒಡಂಬಡುವುದಿಲ್ಲ. ಬೇಕಷ್ಟು ನೀತಿಯನ್ನು ಹೇಳುವವರೆಲ್ಲರೂ ಹೇಳಿಯಾಯಿತು. ಇನ್ನು ಆ ದುರಂತವೊಂದೇ ಉಳಿದುದು. ತನ್ನ ಪತಿಯು ಇಲ್ಲವಾಗುವುದನ್ನು ಸ್ವಾಧ್ವಿಯಾದ ಮಂಡೋದರಿ ಹೇಗೆ ತಾನೇ ಸಹಿಸಬಲ್ಲಳು? ತನ್ನ ಮಾಂಗಲ್ಯವು ಉಳಿಯಬೇಕೆಂದಾದರೆ ಪತಿವ್ರತೆಯಾದ ಸೀತೆಗೆ ಬಿಡುಗಡೆ ಇಲ್ಲ.
ಸೀತೆಯ ಪತಿಯು ಆಕೆಯನ್ನು ಖಂಡಿತವಾಗಿಯೂ ಬಿಡಿಸಿಕೊಳ್ಳದಿರನು. ತನ್ನ ಪತಿದೇವನು ತನಗೆ ತನ್ನ ಮಾಂಗಲ್ಯವನ್ನು ಉಳಿಸಿಕೊಟ್ಟಾನೆ. ಅದು ಲಂಕೆಯ ಸೌಭಾಗ್ಯದೊಂದಿಗೆ ಹೋಗುವುದೇ ನಿಜವು. ತಾನು ಸುಮಂಗಲೆಯಾಗಿರಬೇಕೆಂದು ಶುದ್ಧಾಂತಃಕರಣದಿಂದ ಪರಮಶಿವನನ್ನು ಪ್ರಾರ್ಥಿಸುವವಳು ಇನ್ನೊಬ್ಬ ಪತಿವ್ರತೆಗೆ ಕಷ್ಟವು ಶಾಶ್ವತವಾಗಿರಲಿ ಎಂದು ಭಾವಿಸಿಯಾಳೆ. ಎಂದಿಗೂ ಹಾಗೆ ಭಾವಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೆಂದು ತನ್ನ ಪತಿಗೆ ಯುದ್ಧದಲ್ಲಿ ಜಯವಾಗಲೆಂದು ಹಾರೈಸಬೇಕಾದುದು, ಅದಕ್ಕೆ ತಕ್ಕಂತೆ ವ್ರತೋಪವಾಸಗಳನ್ನು ಹಿಡಿದು ನಿರತಳಾಗಬೇಕಾದುದು ಪತಿವ್ರತೆಯಾದ ತನ್ನ ಕರ್ತವ್ಯವಲ್ಲವೇ? ಸಾಧ್ವಿಯಾದ ಸೀತೆಗೆ ಪತಿ ಸಾನ್ನಿಧ್ಯವು ದೊರಕಿ ಸುಖವಾಗಲಿ ಎಂದು ಹಾರೈಸಬೇಕಾದುದು ನ್ಯಾಯವಲ್ಲವೇ? ಮೇಲಾಗಿ ಸೀತೆಗೆ ತನ್ನ ಪತಿದೇವನಿಂದಲೇ ಸಂಕಷ್ಟವು ಪ್ರಾಪ್ತಿಸಿದುದು. ಹೀಗಿರಲು ಸೀತೆಯ ಬಿಡುಗಡೆಯೂ ಆಗಿ ತನ್ನ ಮಾಂಗಲ್ಯವು ಉಳಿಯಬೇಕಾದರೆ ಲಂಕೇಶ್ವರನ ಚಿತ್ತವೃತ್ತಿಯೇ ಬದಲಾಗಬೇಕಾದುದು ಮುಖ್ಯವು. ಮಂಡೋದರಿಯು ಅದನ್ನೇ ಬಯಸಿ ತನ್ನ ಅರಸನಲ್ಲಿ ಧರ್ಮಬುದ್ಧಿಯನ್ನು ಹುಟ್ಟಿಸಿ ಅನುಗ್ರಹಿಸುವಂತೆ ಗೌರೀಶಂಕರನನ್ನು ಅನನ್ಯವಾಗಿ ಪ್ರಾರ್ಥಿಸತೊಡಗಿದಳು. ದಶಕಂಠನಿಗೆ ವರವನ್ನು ಆಯುಧವನ್ನು ಕೊಟ್ಟು ಅನುಗ್ರಹಿ ಮಾಡಿದ್ದ ಶಿವನು ಧರ್ಮಬುದ್ಧಿಯನ್ನು ದಯಪಾಲಿಸಲಿದ್ದುದರಿಂದ ಅವನರಸಿಯಾದ ಮಂಡೋದರಿಯ ಕಣ್ಣೀರಿನಿಂದಲೇ ಅಭಿಷೇಕಗೊಂಡನು. ಹಾಗೆಯೇ ಆ ನಿಟ್ಟುಸಿರಿನ ಧೂಪವು, ಮರುಗಿ ಕರಿಕುವ ಆತ್ಮತೇಜದ ದೀಪವು, ಉಮ್ಮಳಿಕೆಯ ಮಂತ್ರವು, ರೋದನದ ಪ್ರಾರ್ಥನೆಯೂ ಆದರೆ ಮಾಂಗಲ್ಯವೇ ನೈವೇದ್ಯವಾಗುವಂತಾಯಿತು. ವಿ ಎನ್ ಭಾಗವತ.